ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಗೆ ಸ್ವಾಗತ. ರಾಜ್ಯ ದೇಶ ವಿದೇಶಗಳ ಸುದ್ದಿಯನ್ನು ಕೊಡುವಂತಹ ಸಮಯ. ಮೊದಲನೇದಾಗಿ ರಾಜ್ಯ ರಾಜಕಾರಣ. ಇನ್ನು ಈಗ ಸರ್ಕಾರ 2ನೇ ವರ್ಷವನ್ನ ಪೂರೈಸುತ್ತಿದೆ. ಸಿದ್ದರಾಮಯ್ಯನವರು ಮುಂದುವರಿತಾರ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ 2028ರ ಚುನಾವಣೆಗೆ ಸಜ್ಜಾಗುವಂತೆ ಕರೆಯನ್ನ ಕೊಟ್ಟಿದ್ದಾರೆ. ಅಯ್ಯೋ ದೇವ್ರೆ, ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹೌದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವ ಕ್ಷೇತ್ರಗಳ ಪೈಕಿ ಸುಮಾರು 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಸಾಧ್ಯತೆಗಳಿವೆ ಎಂದು ನಮ್ಮ ಆಂತರಿಕ ಸಮೀಕ್ಷೆ ವರದಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಪರಾಜಿತ ಅಭ್ಯರ್ಥಿಗಳ ಕಷ್ಟ ಆಲಿಸಿ ಮುಂದಿನ 2028ರ ಚುನಾವಣೆಗೆ ಸಜ್ಜಾಗಿ ಎಂದು ಸೂಚನೆ ನೀಡಲಾಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನಾವು ಸೋತಿದ್ದ 86 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕರೆಸಿ ಅವರ ಕಷ್ಟ ಆಲಿಸಿ ಮುಂದಿನ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಯಾರಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪರಾಜಿತ ಅಭ್ಯರ್ಥಿಗಳು ಸುಮ್ಮನೆ ಕೂರದೆ ಕಾರ್ಯಪ್ರವೃತ್ತರಾಗಬೇಕು ಅಂತ ಮಾರ್ಗದರ್ಶನ ನೀಡಲಾಗಿದೆ. ಎಐಸಿಸಿ ಜೊತೆ ಚರ್ಚೆ ಮಾಡಿ ಪಕ್ಷಕ್ಕೆ ಹಿನ್ನಡೆ ಇರುವ ಉಳಿದ 20 ಕ್ಷೇತ್ರಗಳಲ್ಲಿ ಪಕ್ಷವನ್ನ ಯಾವ ರೀತಿ ಕಟ್ಟಬೇಕು ಎಂದು ಕಾರ್ಯಯೋಜನೆ ಸಿದ್ಧಪಡಿಸುತ್ತೇವೆ ಅಂತ ತಿಳಿಸಿದರು. ಲೋಕಸಭೆ ಚುನಾವಣೆಯಲ್ಲಿ ಗೆದ್ದವರು ಹಾಗೂ ಸೋತವರನ್ನ ಮತ್ತೊಂದು ದಿನ ಕರೆದು ಸಭೆ ಮಾಡಲಿದ್ದೇನೆ. ಚುನಾವಣೆಯಲ್ಲಿ ಸೋತ ನಂತರ ಇವರು ಲೋಕಸಭೆ ಚುನಾವಣೆ, ಸಹಕಾರಿ ಸಂಘಗಳ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಶಕ್ತಿ ತುಂಬಲು ಸಲಹೆ ನೀಡಲಾಗಿದೆ. ಮುಂದಿನ ಅಧಿವೇಶನ ನಡೆಯುವಾಗ ನಾನು ಹಾಗೂ ಮುಖ್ಯಮಂತ್ರಿಗಳು ಪರಾಜಿತ ಅಭ್ಯರ್ಥಿಗಳನ್ನು ಕರೆಸಿ ಚರ್ಚೆ ಮಾಡಲು ದಿನಾಂಕ ನಿಗದಿ ಮಾಡಲಾಗುವುದು ಅಂತ ಹೇಳಿದ್ದೇವೆ ಎಂದು ತಿಳಿಸಿದರು. ಒಂದು ವಾರ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಕಾರ್ಯಕರ್ತರ ಸಭೆ. ಇನ್ನು ಮಾರ್ಚ್ 23ರಿಂದ ಏಪ್ರಿಲ್ 1ರವರೆಗೂ ನಾನು, ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಸಚಿವರು ಉಸ್ತುವಾರಿ ಜಿಲ್ಲೆಗಳ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಭೆ ನಡೆಸಬೇಕಿದೆ. ಅದಕ್ಕೂ ಮುನ್ನವೇ ಶನಿವಾರ ಅಥವಾ ಭಾನುವಾರ ಸಮಯ ಸಿಕ್ಕರೆ ಸಭೆ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವಕಾಶ ನೀಡಲಾಗುವುದು. ನಾನು ಬೆಂಗಳೂರಿನ 28 ಕ್ಷೇತ್ರಗಳನ್ನು ದಿನಕ್ಕೆ 2-3 ಕ್ಷೇತ್ರಗಳಂತೆ ಭೇಟಿ ನೀಡಿ ಕಾರ್ಯಕರ್ತರ ಸಭೆ ಮಾಡಲು ತೀರ್ಮಾನಿಸಿದ್ದೇನೆ. ಈ ಕಾರ್ಯಕರ್ತರ ಸಭೆಯಲ್ಲಿ ಮಂಡಳಿ, ಸಂಘ, ಸಂಸ್ಥೆಗಳು, ಸಮಿತಿಗಳು, ಸರ್ಕಾರದಿಂದ ನಾಮನಿರ್ದೇಶನವಾಗಿರುವ ಕಾರ್ಯಕರ್ತರಿಗೆ ಸನ್ಮಾನ ಮಾಡಬೇಕು. ಆ ಮೂಲಕ ಅವರನ್ನು ಗುರುತಿಸಿ ಅವರ ಜವಾಬ್ದಾರಿ ತಿಳಿಸುವ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದರು. ಇದರ ಒಳಗಾಗಿ ಎಲ್ಲಾ ಸಮಿತಿಗಳ ಪುನರ್ರಚನೆ ಮಾಡಬೇಕು. ಶಾಸಕರ ಮನೆಗಳಲ್ಲಿ ಪಕ್ಷದ ಸಭೆ ನಡೆಸುವಂತಿಲ್ಲ, ಪ್ರತ್ಯೇಕವಾಗಿ ಮಾಡಬೇಕಿದೆ. ಬೆಳಗಾವಿಯಲ್ಲಿ ನಡೆದ ಪಕ್ಷದ ಅಧಿವೇಶನದಲ್ಲಿ ಇಡೀ ವರ್ಷ ಪಕ್ಷದ ಸಂಘಟನೆಗಾಗಿ ಮೀಸಲಿಡಬೇಕು ಅಂತ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿ ಅವರು ತೀರ್ಮಾನಿಸಿದ್ದು, ಈ ವರ್ಷ ಪಕ್ಷದ ಮರು ಸಂಘಟನೆ ಅಂತ ಗಮನ ಹರಿಸಲಾಗುವುದು. ಬಹಳ ವರ್ಷಗಳಿಂದ ಜವಾಬ್ದಾರಿ ಹೊತ್ತಿರುವವರಿಗೆ ಬೇರೆ ಬೇರೆ ಜವಾಬ್ದಾರಿ ನೀಡಿ ಅಲ್ಲಿಗೆ ಬೇರೆಯವರನ್ನ ನೇಮಿಸಲಾಗುವುದು. ನಾವು ಯಾರನ್ನೂ ಅಧಿಕಾರ ಕಳಿಸುವುದಿಲ್ಲ. ಎಲ್ಲೆಲ್ಲಿ ಪಕ್ಷದ ಸಮಿತಿಗಳು ರಚನೆಯಾಗಬೇಕೋ, ಪದಾಧಿಕಾರಿಗಳ ನೇಮಕವಾಗಬೇಕೋ ಅದೆಲ್ಲವನ್ನು ಶೀಘ್ರವೇ ಭರ್ತಿ ಮಾಡಬೇಕು ಅಂತ ಹೇಳಿದರು. ಎಲ್ಲಾ ಕ್ಷೇತ್ರಗಳಲ್ಲಿ ಪಕ್ಷದ ಕಚೇರಿ ಇರಬೇಕು. ಇನ್ನು ಮಾರ್ಚ್ ಮೊದಲ ಅಥವಾ 2ನೇ ವಾರದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನೂತನ ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಿದ್ದೇನೆ. ಅವರು ಬೆಂಗಳೂರಿಗೆ ಆಗಮಿಸಿ ಶಂಕುಸ್ಥಾಪನೆ ಮಾಡಲಿದ್ದಾರೆ. 100ಕ್ಕೂ ಹೆಚ್ಚು ಕಡೆಗಳಲ್ಲಿ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮಾಡಲಾಗುವುದು. ನಗರಾಭಿವೃದ್ಧಿ ಸರ್ಕಾರದಿಂದ ಮಂಜೂರಾದ ಜಾಗಗಳಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದು, ಕೆಲವು ಕಡೆ ಜಮೀನು ಖರೀದಿ ಮಾಡಲು ಸೂಚನೆ ಕೊಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಕಚೇರಿಗಳು ಇರಬೇಕು ಎಂಬುದು ನಮ್ಮ ಗುರಿ. ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿರತಕ್ಕಂಥ ಜಾಗದಲ್ಲಿ ಮಾತ್ರ ಕಾಂಗ್ರೆಸ್ ಕಚೇರಿ ಕಟ್ಟಲು ಶಂಕುಸ್ಥಾಪನೆ ಮಾಡಲಾಗುವುದು. ವೈಯಕ್ತಿಕ ಹೆಸರಿನಲ್ಲಿರುವ ಜಾಗದಲ್ಲಿ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ಕಳೆದ 5 ವರ್ಷಗಳಿಂದ ಸಂಯೋಜಕರಾಗಿ ಕೆಲಸ ಮಾಡ್ತಿದ್ದು ಅವರಿಗೆ ಬಡ್ತಿ ನೀಡಲು ಮುಂದಾಗಿದ್ದೇವೆ. ಬ್ಲಾಕ್ ಅಧ್ಯಕ್ಷಕ್ಕೆ ಸರ್ಕಾರಿ ನಾಮನಿರ್ದೇಶನ ಮಾಡಲು ಸೂಚಿಸಲಾಗಿದೆ ಅಂತ ಹೇಳಿದ್ರು. ಇನ್ನು ಯಾವುದೇ ಹುದ್ದೆಯಲ್ಲಿದ್ದರೂ ಪಕ್ಷ ಮುನ್ನಡೆಸುವುದು ನಮ್ಮ ಕರ್ತವ್ಯ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2028ರ ಚುನಾವಣೆ ನಿಮ್ಮ ನಾಯಕತ್ವದಲ್ಲಿ ನಡೆಯಲಿದೆಯಾ ಎಂಬ ಪ್ರಶ್ನೆ ಬಂದಾಗ ಆ ಸಮಯಕ್ಕೆ ನಾನು ಯಾವುದೇ ಹುದ್ದೆಯಲ್ಲಿದ್ದರೂ ಪಕ್ಷವನ್ನು ಮುನ್ನಡೆಸುವುದು ನನ್ನ ಕರ್ತವ್ಯ. ಹುದ್ದೆ ಮುಖ್ಯ ಅಲ್ಲ, ಪಕ್ಷ ಮುನ್ನಡೆಸುವಂತೆ ಮಾಡುವುದಲ್ಲ. ನಿಮ್ಮ ನಾಯಕತ್ವ, ಬದ್ಧತೆ, ದೂರದೃಷ್ಟಿ ಪಕ್ಷ ಮುನ್ನಡೆಸಲು ಮುಖ್ಯ. ನಾನು ಏನೇ ಆಗ್ಬೋದು ಅದು ಮುಖ್ಯ ಅಲ್ಲ. ಪಕ್ಷ ಕೊಟ್ಟಿರುವ ಶಕ್ತಿಯಿಂದ ನಾವು ನಾಯಕರಾಗಿದ್ದು ಕಾಂಗ್ರೆಸ್ಸಿಗನಾಗಿ ಪಕ್ಷಕ್ಕೆ ಶಕ್ತಿ ತುಂಬಿ ಮುನ್ನಡೆಸುವುದು ಮುಖ್ಯ ಅಂತ ತಿಳಿಸಿದರು. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರ ಇವತ್ತಿನ ಈ ಹೇಳಿಕೆಗಳು, ಈ ಏನೇನು ಭವಿಷ್ಯದ ಲೆಕ್ಕಾಚಾರ ಹೇಳಿದ್ದಾರೆ ಅವೆಲ್ಲ ನೋಡಿದಾಗ ಬಿಬಿಎಂಪಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗೆ ಸರ್ಕಾರ ಸಜ್ಜಾದಂಗೆ ಕಾಣ್ತಾ ಇದೆ. ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ 28 ವಿಧಾನಸಭಾ ಕ್ಷೇತ್ರಗಳ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾವಾರು ಆಯಾ ವಿಧಾನಸಭಾ ಕ್ಷೇತ್ರಗಳು ಜೊತೆಗೆ ಈಗ 136-140ವರೆಗೆ MLAಗಳಿದ್ದಾರೆ ಇಂಡಿಪೆಂಡೆಂಟ್ ಸೇರಿ. ಆದರೆ ಇನ್ನೂ 60 ಶಾಸಕರನ್ನ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅವರು. ಸೊ ಹಾಗಾಗಿ 2028ರ ಚುನಾವಣೆಗೆ ಸಜ್ಜಾದಂಗೆ ಕಾಣ್ತಾ ಇದೆ. ಹಾಗೆ ಇವ್ರಿಗೆ ಅಧಿಕಾರ ಇದೆ, ಕೆಪಿಸಿಸಿ ಅಧ್ಯಕ್ಷ ಅನ್ನೋ ಹುದ್ದೆ ಇದೆ, ಎಲ್ಲವನ್ನೂ ನಿರ್ವಹಣೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಚುನಾವಣೆಗೆ ಅಧ್ಯಕ್ಷ ಆಗಿರ್ತೀರಾ ಆಗೇನು ಅಂತಂದಾಗ ಆಗಲಿ ಬಿಡಲಿ, ಪಕ್ಷ ಮುನ್ನಡೆಸೋದು ನನ್ನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಬಟ್ ಡಿ ಕೆ ಶಿವಕುಮಾರ್ ನಡೆ ಒಂದು ರೀತಿಯ ವಿಚಿತ್ರ. ಪಕ್ಷ ಏನು ಮಾಡುತ್ತೋ ಬಿಡುತ್ತೋ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೊರಟಿದ್ದಾರೆ. ಕಾಂಗ್ರೆಸ್ಗೊಂದು ರೀತಿ ಅಸೆಟು ಡಿ ಕೆ ಶಿವಕುಮಾರ್. ರಾಜಕೀಯವಾಗಿ JDS ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ಬೋದು, BJP ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ಬೋದು, TR ಹಾಗೆ ಹೇಗೆ ಅಂತ ಜೈಲ್ಗೆ ಹೋಗಿ ಬಂದ್ರಿ ಅಂತ ಕೇಳ್ಬೋದೇನೋ. ಯಾಕಂದ್ರೆ ಅಮಿತ್ ಶಾನು ಜೈಲ್ಗೆ ಹೋಗಿ ಬಂದಿದ್ದಾರೆ. ಸೊ ಆದರೆ ಈ ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ BJP ಕಿತ್ತಾಡ್ತಾವ್ರೆ. ವಿಜೇಂದ್ರ ಪಾರ್ಟಿ ಸೋಲ್ಸ್ಬಿಟ್ರು, ವಿಜೇಂದ್ರ MLA ಸೋಲ್ಸ್ಬಿಟ್ರು, ವಿಜೇಂದ್ರ MP ಸೋಲ್ಸ್ಬಿಟ್ರು ಅಂತ. ಅಲ್ಲೇ ಮನೆ ಒಂದು 106 ಬಾಗಿಲಂತೂ ಗ್ಯಾರಂಟಿ, 106 ಇಲ್ಲ ಅಂದರು. ಸೊ ಹಾಗಾಗಿ BJP ಹಂಗೆ ಕಿತ್ತಾಡ್ತಿದ್ರೆ, ಕಾಂಗ್ರೆಸ್ ಕುರ್ಚಿ ಬಗ್ಗೆ ಒಂದಷ್ಟು ಗೊಂದಲಗಳಿದ್ರು ಸಹ ಪಕ್ಷ ಮುನ್ನಡೆಸೋ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ರಾಜಿ ಆಗ್ತಿಲ್ಲ ಅನ್ನೋದು ಸತ್ಯ. ಇನ್ನು ಸರ್ಕಾರದಿಂದ ಸಂದಾಯವಾಗದ ಗೃಹ ಜ್ಯೋತಿ ಹಣವನ್ನ ಗ್ರಾಹಕರಿಂದ ವಸೂಲಿ ಮಾಡಲಾಗತ್ತೆ ಅನ್ನೋ ಸುದ್ದಿ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು. ಆದರೆ ಸಚಿವರಾದಂಥ ಜಾರ್ಜ್ ಎಲ್ಲಾ ಗೊಂದಲಗಳಿಗೆ, ಗದ್ದಲಗಳಿಗೆ, ಆತಂಕಕ್ಕೆ ತೆರೆ ಎಳೆದಿದ್ದಾರೆ. ಇತ್ತೀಚಿನ ತಿಂಗಳುಗಳಲ್ಲಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಯೋಜನೆಗಳ ಹಣ ಬಿಡುಗಡೆ ಮಾಡದೆ ಟೀಕೆಗೆ ಒಳಗಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಈಗ ಗೃಹ ಜ್ಯೋತಿ ಯೋಜನೆಯ ವಿಷಯವಾಗಿಯೂ ತೀವ್ರ ಮುಜುಗರ ಎದುರಿಸಿದೆ. 5 ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ಪರದಾಡಿರ್ತಕ್ಕಂಥ ಸರ್ಕಾರಕ್ಕೆ ಗೃಹ ಜ್ಯೋತಿ ಯೋಜನೆಯ ಹಣವನ್ನು ಎಸ್ಕಾಂಗಳಿಗೆ ನೀಡಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಎಸ್ಕಾಂಗಳು ಸಾರ್ವಜನಿಕರಿಂದಲೇ ಹಣ ವಸೂಲಿ ಮಾಡುವ ಪ್ರಸ್ತಾವನೆಯನ್ನು ಮುಂದಿಟ್ಟಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ಗೃಹ ಜ್ಯೋತಿ ಹಣವನ್ನು ಸರ್ಕಾರ ಮುಂಚಿತವಾಗಿ ಪಾವತಿ ಮಾಡಬೇಕು, ಇಲ್ಲದೇ ಇದ್ದಲ್ಲಿ ಆ ದುಡ್ಡನ್ನು ಜನರಿಂದಲೇ ವಸೂಲಿ ಮಾಡಲು ಅವಕಾಶ ಒದಗಿಸಬೇಕು ಎಂದು ರಾಜ್ಯದ ವಿವಿಧ ಎಸ್ಕಾಂಗಳು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಮನವಿ ಮಾಡಿವೆ ಎಂಬ ಬಗ್ಗೆ ವರದಿಯಾಗಿದೆ. ಎಸ್ಕಾಂಗಳ ಮನವಿ ಈಗ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದ್ದು, ಗೃಹ ಜ್ಯೋತಿ ಯೋಜನೆ ಶೀಘ್ರವೇ ನಿಲ್ಲುತ್ತಾ ಅನ್ನೋ ಪ್ರಶ್ನೆ ಮೂಡಿತ್ತು. ಆದರೆ ರಾಜ್ಯ ಸರ್ಕಾರಕ್ಕಂತ ಯಾವುದೇ ಉದ್ದೇಶ ಇಲ್ಲ ಅಂತ ಸಚಿವ KJ ಜಾರ್ಜ್ ಕೂಡ ಸ್ಪಷ್ಟನೆ ನೀಡಿದ್ದು, ಗೃಹ ಜ್ಯೋತಿ ಹಣ ಮುಂಗಡವಾಗಿ ಎಸ್ಕಾಂಗಳಿಗೆ ಪಾವತಿಸುವುದು, ಗ್ರಾಹಕರಿಂದ ಹಣ ಪಡೆಯುವ ಯಾವುದೇ ಪ್ರಸ್ತಾವ ಇಲ್ಲ. ರಾಜ್ಯ ಸರ್ಕಾರಕ್ಕಂತ ಯಾವುದೇ ಉದ್ದೇಶ ಇಲ್ಲ. ಯೋಜನೆ ಘೋಷಣೆ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು 200 ಯೂನಿಟ್ಗೆ ಫ್ರೀ ಕರೆಂಟ್ ಘೋಷಿಸಲಾಗಿತ್ತು. ಸಬ್ಸಿಡಿ ಮೊತ್ತ ಸರ್ಕಾರ ಪಾವತಿಸಲಿದೆ ಅಂತ ಹೇಳಿದ್ವಿ. ಅದರಂತೆ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿದ್ದೇವೆ. ಫೆಬ್ರವರಿ 2025ರವರೆಗಿನ ಧನ ಸಹಾಯ ಪಾವತಿಸಿದ್ದೇವೆ. ಮುಂಗಡವಾಗಿ ಎಲ್ಲ ಎಸ್ಕಾಂಗಳಿಗೆ ಪಾವತಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತೊಂದು ಕಡೆ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಏನು ಎತ್ತ ಅನ್ನೋದು ನೋಡ್ಬೇಕೇನಾಗುತ್ತೆ ಅಂತ. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ತಡವಾಗಿ ಹಣ ಹಾಕಿದ್ರೆ 16 ಅನುಮಾನಗಳು ಒಂದಂಗೆ. ಗೃಹಲಕ್ಷ್ಮಿ ಕೂಡ ಹಂಗೆ ಆಗಿತ್ತು. ಇನ್ನು ಬೆಸ್ಕಾಂ ರಿಲೇಟೆಡ್ ಕೂಡ ಅದೇ ಸಮಸ್ಯೆಗಳು. ಬಟ್ ಜಾರ್ಜ್ ಹೇಳಿದ್ದಾರೆ ಇಲ್ಲ ಅಂತ. ಅದೇನು ಜನ ತಿಂಗಳ ಕರೆಕ್ಟಾಗಿ ಕೇಳ್ತಾರೆ. ಈಗ MLAಗಳ ಸಂಬಳ ಹೋಗಲ್ವೇ, ಸರ್ಕಾರಿ ನೌಕರರ ಸಂಬಳ ಹೋಗಲ್ವೇ, ಹಂಗೆ ಬೇಕು ಅಂತ ಕೇಳ್ತಾರೆ. ಸರ್ಕಾರಿ ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆ, ನಂಬಿಕೆ. ಆದರೆ ಆ ಟೈಮ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಆ ಗ್ಯಾರಂಟಿ ಬಗ್ಗೆ ನಂಬಿಕೆ ಹೋಗ್ಬಿಡುತ್ತೆ. ಹಾಗಾಗಿ ಸರ್ಕಾರ ಹೇಗಿದ್ರೂ ಕೊಡ್ತಾರೆ, ಕರೆಕ್ಟ್ ಟೈಮ್ ಕೊಡೋಕ್ಕೇನೋ ಅನ್ನೋ ಪ್ರಶ್ನೆ ಸಹಜವಾಗಿ. ಇನ್ನು ಕೊಪ್ಪಳದಲ್ಲಿ ಗಣಿಗಾರಿಕೆಯನ್ನು ವಿರೋಧಿಸಿ BJPಯ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಪ್ರತಿಭಟನೆ, ಸ್ವಾಮೀಜಿ ಕೂಡ ಭಾಗಿಯಾಗಿದ್ರು. ಆದರೆ ಕಾಂಗ್ರೆಸ್ ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಎಸ್, ಗಣಿಧಣಿಯಿಂದ ಖ್ಯಾತಿ ಪಡೆದಿರತಕ್ಕಂಥ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಕೊಪ್ಪಳ ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ನಡೆಸುವ ಮೂಲಕ ಸುದ್ದಿಗೆ ಗ್ರಾಸವಾಗಿದ್ದಾರೆ. ಕೊಪ್ಪಳ ಪಟ್ಟಣದಲ್ಲಿ ನಡೆದಿರತಕ್ಕಂಥ ಗಣಿಗಾರಿಕೆ ವಿರುದ್ಧ ಜನಾರ್ದನ್ ರೆಡ್ಡಿ ಪ್ರತಿಭಟನೆ ನಡೆಸಿದ್ದು, ಅವರ ಜೊತೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡ ಸಾಥ್ ನೀಡಿದ್ದಾರೆ ಎನ್ನಲಾಗಿದೆ. ಕೊಪ್ಪಳದಲ್ಲಿ ಉಕ್ಕು ಕಾರ್ಖಾನೆ ವಿರೋಧಿಸಿ ವ್ಯಾಪಕ ಪ್ರತಿಭಟನೆ ನಡೆಯುತ್ತಿದ್ದು, MSPL BSPL ಕಾರ್ಖಾನೆ ವಿಸ್ತರಣೆಯ ವಿರೋಧಿಸಿ ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿತ್ತು. ಈ ಪ್ರತಿಭಟನೆಗೆ ಕೊಪ್ಪಳದ ಮಠಾಧೀಶರು ಬೆಂಬಲ ವ್ಯಕ್ತಪಡಿಸಿದರು. ಇದೀಗ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೂಡ ಉಕ್ಕು ಕಾರ್ಖಾನೆ ಮತ್ತು ಗಣಿಗಾರಿಕೆ ವಿರೋಧಿಸಿ ಗಾಲಿ ಜನಾರ್ದನ್ ರೆಡ್ಡಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟಕ್ಕೂ ಏನಿದೆ ಉಕ್ಕು ಕಾರ್ಖಾನೆ ಪ್ರಕರಣ? ಕೊಪ್ಪಳದ ಕೈಗಾರಿಕಾ ಪ್ರದೇಶ ಆಲವರ್ತಿಯಲ್ಲಿ ಬಲ್ದೋಟ ಕಂಪನಿಯಿಂದ ಉಕ್ಕಿನ ಕಾರ್ಖಾನೆ ನಿರ್ಮಾಣ ಮಾಡಲಾಗ್ತಿದ್ದು, ಇದು 54,000 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ರಾಜ್ಯದ 2ನೇ ಅತಿ ದೊಡ್ಡ ಸ್ಟೀಲ್ ಕಾರ್ಖಾನೆ. ಜರ್ಮನ್ ತಂತ್ರಜ್ಞಾನವನ್ನು ಬಳಸಿ ಉಕ್ಕಿನ ಕಾರ್ಖಾನೆ ನಿರ್ಮಾಣ ಮಾಡಲಾಗ್ತಿದ್ದು, ಇದು 13 ದಶಲಕ್ಷ ಟನ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಕಾರ್ಖಾನೆ ನಿರ್ಮಾಣಕ್ಕೆ ಸರ್ಕಾರ ಈಗಾಗಲೇ ಸಹಿ ಹಾಕಿದ್ದು, ಕಂಪನಿ ಈಗಾಗಲೇ 15,000 ಮಾನವ ಸಂಪನ್ಮೂಲ ಆಯ್ಕೆ ಪ್ರಕ್ರಿಯೆ ನಡೆಸಿದೆ. ಕೊಪ್ಪಳದ ಕೈಗಾರಿಕಾ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಸ್ಟೀಲ್ ಕಂಪನಿಗಳು ಇವೆ. ಈಗಾಗಲೇ ಕಾರ್ಖಾನೆಗಳ ಹೊಗೆಯಿಂದ ಇಲ್ಲಿನ ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ. ಕಾರ್ಖಾನೆ ಹೊರಸೂಸುವ ಹೊಗೆ, ಧೂಳಿನಿಂದ ಪರಿಸರ ಕಲುಷಿತ ಆಗಿದೆ. ಗ್ರಾಮದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ದು, ರೈತರು ಬೆಳೆದ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ. ಈಗಾಗಲೇ ಕಾರ್ಖಾನೆಗಳ ಹೊಗೆಯಿಂದ ಜನರು ನಲುಗಿ ಹೋಗಿದ್ದು, ಈ ಮಧ್ಯೆ ಉಕ್ಕಿನ ಕಾರ್ಖಾನೆ ನಿರ್ಮಾಣಕ್ಕೆ ಕಂಪನಿ ಮುಂದಾಗಿದೆ. ಬಲ್ದೋಟ ಕಂಪನಿಯ ಉಕ್ಕಿನ ಕಾರ್ಖಾನೆ ನಿರ್ಮಾಣಕ್ಕೆ ಜಿಲ್ಲೆಯ ಜನರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಬಟ್ ಸರ್ಕಾರದ ಭಾಗ ಆಗಿದ್ದಾರೆ ಕಾಂಗ್ರೆಸ್ ಶಾಸಕರು. ರಾಜಶೇಖರ್ ಹಿಟ್ನಾಳ ಅವರೇ ಭಾಗಿಯಾಗಿದ್ದಾರೆ ಅಂದರೆ ನೇರವಾಗಿ ವಿಧಾನಸೌಧದಲ್ಲಿ ಹೇಳಬೇಕು, ಇಲ್ರಪ್ಪ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಡಿ, ಇದು ಸಮಸ್ಯೆ ಆಗುತ್ತೆ ಅಂತ. ಸೊ ಹಾಗಾಗಿ ನೋಡಬೇಕು. ಈಗ ಹೆಂಗಿದ್ರು ಬಜೆಟ್ ಅಧಿವೇಶನ ಇದೆ,
ಕೊಪ್ಪಳದ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಸೇರ್ಕೊಂಡು ಇದನ್ನು ಯಾವ ಮಟ್ಟಿಗೆ ಪ್ರತಿಭಟನೆ ಮಾಡ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಯಾಕೆಂದರೆ ಶಿವರಾಜ್ ತಂಗಡಗಿದ್ದಾರೆ, ಕನಕಗಿರಿ MLA ಸಚಿವರಿದ್ದಾರೆ, ರಾಜಶೇಖರ್ ಇಟ್ನಾಳ್ರಿದ್ದಾರೆ, ಇನ್ನು ಜನಾರ್ದನ್ ರೆಡ್ಡಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರೆಲ್ಲರೂ ಯಲಬುರ್ಗಾ ಶಾಸಕರಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಈ ಬಗ್ಗೆ ಏನು ಮಾತನಾಡ್ತಾರೆ ನೋಡಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಬರೀ ಪ್ರತಿಭಟನೆ ಮಾಡ್ಬಿಟ್ರಾಗತ್ತಾ? ಅವ್ರದೇ ಸರ್ಕಾರ ಇದೆ, ಕಾಂಗ್ರೆಸ್ MLA ಅದನ್ನು ಏನು ಮಾತಾಡ್ತಾರೆ ನೋಡಬೇಕು. ಇನ್ನು VC ನಾಲಗಿಯಾರಿ ಒಂದೇ ಕುಟುಂಬದ 3 ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಾಲವೇ ಶೂಲ ಅಂತ ಹೇಳಲಾಗ್ತಾ ಇದೆ. ಸಾಲಬಾಧೆ ತಳ್ಳಾರದೆ ಒಂದೇ ಕುಟುಂಬದ 3 ವಿಷ ಸೇವಿಸಿ ನಂತರ VC ನಾಲಗಿಹಾರಿ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂಥ ದಾರುಣ ಘಟನೆ ಸೋಮವಾರ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. 3ರನ್ನ ಮಾಸಪ್ಪ, ಅವರ ಪತ್ನಿ ರತ್ನಮ್ಮ ಹಾಗೂ ಮಗಳು ಲಕ್ಷ್ಮಿ ಅಂತ ಗುರುತಿಸಲಾಗಿದ್ದು, ದಂಪತಿಯ ಮೃತದೇಹ ಪತ್ತೆಯಾಗಿದೆ. ಮಗಳ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆದಿದೆ. ಮೃತರು ಶ್ರೀರಂಗಪಟ್ಟಣದ ಗಂಜಾಂ ನಿವಾಸಿಗಳಾಗಿದ್ದು, ಮಾಸಪ್ಪ ಆಟೋ ಓಡಿಸಿಕೊಂಡು ಜೀವನ ಮಾಡ್ತಿದ್ರು. ಸುಮಾರು 3 ಲಕ್ಷ ರೂಪಾಯಿ ಕೈಸಾಲ ಮಾಡಿಕೊಂಡಿದ್ದ ಮಾಸಪ್ಪ ಸಾಲ ಕೊಟ್ಟವರು ಇಂದು ಮನೆ ಬಳಿ ಗಲಾಟೆ ಮಾಡಿದ್ದಕ್ಕೆ ನೊಂದು ಕುಟುಂಬದೊಂದಿಗೆ ಸಾವಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. 3 ಲಕ್ಷ ರು ಕೈಸಾಲ ಸೇರಿದಂತೆ ಸುಮಾರು 12 ಲಕ್ಷ ರು ಸಾಲ ಮಾಡಿಕೊಂಡಿದ್ದ ಮಾಸಪ್ಪ ಸಾಲಗಾರರ ಕಾಟದಿಂದ ಮನೆ ಮಾರಾಟ ಮಾಡಲು ಮುಂದಾಗಿದ್ರು. ಶ್ರೀರಂಗಪಟ್ಟಣದ ಗಂಜಾಂನಿಂದ ಆಟೋದಲ್ಲಿ ಮಾಸಪ್ಪ ಹಾಗೂ ಕುಟುಂಬ ಚಂದ್ಗಾಲು ಬಳಿ ನಾಲೆಯ ಮೇಲೆ ಆಟೋ ನಿಲ್ಲಿಸಿ ಮೊದಲು ದಂಪತಿ ಮತ್ತು ಮಗಳು ವಿಷ ಸೇವಿಸಿದ್ದಾರೆ. ಬಳಿಕ VC ನಾಲಗಿಹಾರಿ 3 ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯ ಘಟನಾ ಸ್ಥಳಕ್ಕೆ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ನೇತೃತ್ವ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ದುರಂತ, ಯಾಕೆಂದರೆ ಸಾವೇ ಪರಿಹಾರ ಅಲ್ಲ, ಸಾಲ ಮಾಡುವ ಮುನ್ನ ಅದನ್ನು ತೀರಿಸಬಹುದಾ ಅನ್ನೋಂಥ ಆಲೋಚನೆ ಮಾಡಬೇಕಾಗತ್ತೆ. ಇಲ್ಲದರೆ ಸರ್ಕಾರವೇ ಈಗಾಗಲೇ ಮೈಕ್ರೋ ಫಿನಾನ್ಸ್ಗೆ ಕಡಿವಾಣ ಇದೆಲ್ಲ ಲೆಕ್ಕಾಚಾರ ಆಗ್ತಾ ಇದೆ. ಸರ್ಕಾರ ಯಾರಿಗೆ ಹಣದ ಅವಶ್ಯಕತೆ ಇದೆ ಅವರಿಗೆ ಸಾಲ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಟ್ಲೀಸ್ಟ್ ಒಂದು 2 ಲಕ್ಷ, 3 ಲಕ್ಷ, 5 ಲಕ್ಷದವರೆಗೆ ಸರ್ಕಾರವೇ ಸಾಲ ಭಾಗ್ಯವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಯಾರೋ ಬೇರೆ ಬೇರೆ 5 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ ಮೈಕ್ರೋ ಫಿನಾನ್ಸ್ ಹಾವಳಿಗೆ ಜನ ತುತ್ತಾಕ ತಪ್ಪಿಸಬೇಕು ಅಂದರೆ ಸುಗ್ರೀವಾಜ್ಞೆನ ಓಡಿಸಿದ್ದಾರೆ. ಈಗ ಸಾಲ ಕೂಡ ಟೈಟ್ ಆಗುತ್ತೆ. ಈಗ ಸಾಲ ಕೊಟ್ಟವ್ರು ಕಾಟಕ್ಕೆ ಸಾಯ್ತಿದ್ದಾರೆ, ನೆಕ್ಸ್ಟು ಸಾಲ ಸಿಗಲ್ಲ ಅಂತ ಸಾಯ್ತಾರೆ. ಸೊ ಹಾಗಾಗಿ ಈಗ ಒಂದು ರೌಂಡ್ ಸರ್ಕಾರ ಎಲ್ರಿಗೂ ಒಂದು 2 ಲಕ್ಷವೋ, 3 ಲಕ್ಷವೋ, 4 ಲಕ್ಷವೋ ಪ್ರತಿ ಕುಟುಂಬಕ್ಕೆ ಸಾಲವನ್ನು ಕೊಟ್ಟರೆ ಅಟ್ಲೀಸ್ಟ್ ಬೇರೆಯವ್ರ ಹತ್ರ ಮಾಡಿರೋ ಸಾಲ ತೀರ್ಸರ್ ಜನ. ಅದ್ರ ಬಗ್ಗೆ ಅಟ್ಲೀಸ್ಟ್ ಬಜೆಟಲ್ಲಿ ಏನು ಸಿದ್ದರಾಮಯ್ಯನಾರ ಕೊಡ್ತಾರ ಅಂತ ಕಾದು ನೋಡಬೇಕು. ದುರಂತ, ಒಂದೇ ಫ್ಯಾಮಿಲಿ ಅಪ್ಪ ಅಮ್ಮ ಮಗಳು 3 ಜನ ಸಾಯೋದಿದೆಯಲ್ಲ, ದುರಂತ ಇದು. ಇನ್ನು ಕಂಡಕ್ಟರ್ ಮೇಲೆ, KSRTC ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರದ ಪುಂಡ್ರಿಂದ ಹಲ್ಲೆ ಸಂಬಂಧಪಟ್ಟಂಗೆ 2 ರಾಜ್ಯಗಳ ನಡುವೆ ಒಂದಷ್ಟು ಸಂಘರ್ಷ, ಗದ್ದಲ, ಗಲಾಟೆ ಶುರುವಾಗಿದೆ. ಹಾಗಾಗಿ ಮಾತಾಡಿ ಬಸ್ಗಳನ್ನ ನಿಲ್ಲಿಸ್ಬಿಟ್ಟಿದೆ, ಮಾತಾಡಿ ಸರಿ ಹೋಗ್ಲಿ ವ್ಯವಸ್ಥೆ ಅನ್ನೋ ಒಂದು ಸಂದೇಶ ರವಾನೆ ಆಗಿದೆ ಈಗ. ಹೌದು, ಮಹಾರಾಷ್ಟ್ರದಲ್ಲಿ KSRTC ಬಸ್ಗಳ ಮೇಲೆ ದಾಳಿ ನಡೆಸಿದ ಘಟನೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಕುರಿತು ಮಹಾರಾಷ್ಟ್ರದ ತಮ್ಮ ಸಹೋದ್ಯೋಗಿಯೊಂದಿಗೆ ಮಾತನಾಡಲು ಸಾರಿಗೆ ಇಲಾಖೆ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು, ಮರಾಠಿ ಬರುವುದಿಲ್ಲ, ಕನ್ನಡದಲ್ಲಿ ಮಾತನಾಡಿ ಎಂದು ಕೇಳಿದ ಕಾರಣಕ್ಕೆ ಬೆಳಗಾವಿಯಲ್ಲಿ ವಾಯುವ್ಯ ಸಾರಿಗೆ ಸಂಸ್ಥೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆಯಿಂದ ಕನ್ನಡ ಪರ ಸಂಘಟನೆಗಳು ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರದ ಸಾರಿಗೆ ಸಂಸ್ಥೆಯ 4-5 ಬಸ್ಗಳಿಗೆ ಕಪ್ಪು ಬಣ್ಣ ಬಳಿದಿದ್ದಾರೆ ಅಂತ ಹೇಳಿದರು. ನಮ್ಮ ಇಲಾಖೆಯ ಕಾರ್ಯದರ್ಶಿಗೆ ಮಹಾರಾಷ್ಟ್ರದಲ್ಲಿರತಕ್ಕಂಥ ಅವರ ಸಹವರ್ತಿಯೊಂದಿಗೆ ಮಾತನಾಡಲು ಸೂಚಿಸಲಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಪ್ರತಿನಿತ್ಯ ಸಾವಿರಾರು ಜನರು ಸಂಚರಿಸಿದ್ದು, ಇಂತಹ ಘಟನೆಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲಿದೆ. ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಲು ಇಲಾಖೆಯ ಕಾರ್ಯದರ್ಶಿಗೆ ಸೂಚಿಸಿದ್ದೇನೆ ಅಂತ ಹೇಳಿದರು. ಆರಂಭದಲ್ಲಿ ಬೆಳಗಾವಿಯಲ್ಲಿ ಕಂಡಕ್ಟರ್ ಮತ್ತು 2 ಪ್ರಯಾಣಿಕರ ನಡುವೆ ಜಗಳ ನಡೆದಿತ್ತು. ಪ್ರಯಾಣಿಕರಿಗೆ ಕನ್ನಡ ಬರುತ್ತಿರಲಿಲ್ಲ, ನಮ್ಮ ಕಂಡಕ್ಟರ್ಗೆ ಮರಾಠಿ ಬರ್ತಿರಲಿಲ್ಲ. ಪುರುಷ ಪ್ರಯಾಣಿಕರಲ್ಲಿ ಒಬ್ಬರು ಮಹಿಳೆಯರಿಗೆ ನೀಡಲಾಗುವ ಉಚಿತ ಟಿಕೆಟ್ ಬಳಸಿ ಪ್ರಯಾಣಿಸುತ್ತಿದ್ದನ್ನು ಪ್ರಶ್ನೆ ಮಾಡಲಾಯಿತು. ಇದರಿಂದ ಸೆಟ್ಟಿಗಿದ್ದ ಪ್ರಯಾಣಿಕರು ಫೋನ್ ಕರೆಗಳನ್ನು ಮಾಡಿದ್ದಾರೆ ಮತ್ತು ಜನರನ್ನು ಒಟ್ಟುಗೂಡಿಸಿದ್ದಾರೆ. ನಂತರ ಅವರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಬಸ್ನಲ್ಲಿ 90 ಪ್ರಯಾಣಿಕರಿದ್ದರು ಅಂತ ಸಚಿವರು ತಿಳಿಸಿದ್ದಾರೆ. ಅದೇನೇ ಆಗಲಿ, ಯಾರೇ ಮಾಡೋರು ಚಿಲ್ಲರೆ ಬುದ್ಧಿಗಳವೆಲ್ಲ. ಆ ಪ್ರಕರಣವನ್ನು ಎಲ್ಲೆಲ್ಲೋ ತಿರುಗಿಸಿ ಮತ್ತೊಂದೇನೋ ಮಾಡೋಕೆ ಹೊರಟಿದ್ದಾರೆ. ಬಟ್ 2 ರಾಜ್ಯಗಳ ನಡುವಿನ ಈ ಸಂಘರ್ಷ ಒಳ್ಳೆಯದಲ್ಲ, ಈ ಭಾಷಾ ಸಂಘರ್ಷ ಒಳ್ಳೆಯದಲ್ಲ, ಈ ಭಾಷಾ ಸಂಘರ್ಷ ಇದು ಒಳ್ಳೆಯದಲ್ಲ. ಇದು ಯಾವ ರೀತಿ ಪರಿಹಾರ ಮಾಡ್ತಾರೆ ಅಂತ ನೋಡಬೇಕು. 2 ಕಡೆ ಜವಾಬ್ದಾರಿ ಇದೆ, ನಾಟ್ ಓನ್ಲಿ ಕರ್ನಾಟಕ ಅಂತಲ್ಲ, ಮಹಾರಾಷ್ಟ್ರದ್ದು ಅದೇ ರೀತಿಯ ಜವಾಬ್ದಾರಿ ಇದೆ. ಮಾಡೋಕ್ಕೆ ಭಾಳ ಕೆಲಸ ಐತೆ, ಹೋರಾಟ ಮಾಡೋಕ್ಕೆ ಭಾಳ ವಿಷಯಗಳಿದೆ. ಇದರಲ್ಲೇ ಮಾಡಬೇಕಾ ಅನ್ನೋದು ಬಹುತೇಕರ ಪ್ರಶ್ನೆ. ಇನ್ನು ಜಾರ್ಖಂಡ್ನಲ್ಲಿ 3 ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರ್ತಕ್ಕಂಥ ಘಟನೆ ನಡೆದಿದೆ. ಇದು ಜಾರ್ಖಂಡ್ JMM ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗ ಅಂತ ಹೇಳಬಹುದು. ಯಾಕೆಂದ್ರೆ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆ ನಡೀತಾ ಇದೆ. ಫೆಬ್ರವರಿ 21ರಂದು ತಡರಾತ್ರಿ ಜಾರ್ಖಂಡ್ನ ಕುಂಟಿರಾನಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲಿಯಾಟು ಗ್ರಾಮದಲ್ಲಿ ಡಜನ್ಗಟ್ಟಲೆ ಅಪ್ರಾಪ್ತ ವಯಸ್ಕ ಯುವಕರು 3 ಬುಡಕಟ್ಟು ಅಪ್ರಾಪ್ತ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಪೊಲೀಸರ ಪ್ರಕಾರ ಹುಲಿಹತ್ತುವಿನಿಂದ ನಿಚಿತ್ಪುರಕ್ಕೆ ಹೋಗುವ ದಾರಿಯಲ್ಲಿರೋ
ಕರೋ ನದಿಯ ಬಳಿ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಮನೆಗೆ ಹಿಂತಿರುಗುತ್ತಿದ್ದ 5 ಹುಡುಗಿಯರನ್ನ ದಾರಿಯಲ್ಲಿ 18 ಅಪ್ರಾಪ್ತ ಬಾಲಕರು ತಡೆದಿದ್ದಾರೆ. ಅವರಲ್ಲಿ ಕೆಲವರು 3 ಬಾಲಕಿಯರ ಮೇಲೆ ಒಬ್ಬೊಬ್ಬರಾಗಿ ಅತ್ಯಾಚಾರ ಎಸಗಿದ್ದಾರೆ. ಘಟನೆಯ ಬಗ್ಗೆ ಯಾರಿಗೂ ಹೇಳದಂತೆ ಹುಡುಗರು ಬಾಲಕಿಯರಿಗೆ ಬೆದರಿಕೆ ಹಾಕಿದ್ದಾರೆ. ಹೇಗೋ ಹುಡುಗಿಯರು ಶನಿವಾರ ತಮ್ಮ ಮನೆಗೆ ತಲುಪಿ ತಮ್ಮ ಕುಟುಂಬಗಳಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರ ಕುಟುಂಬ ಸದಸ್ಯರು ಗ್ರಾಮಸ್ಥರೊಂದಿಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು 3 ಬಾಲಕಿಯರು ನೀಡಿದ ಹೇಳಿಕೆ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. 3 ಅಪ್ರಾಪ್ತ ಬುಡಕಟ್ಟು ಹುಡುಗಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ವಿಷಯದ ಗಂಭೀರತೆ ಗಮನಿಸಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಪ್ರಕರಣದಲ್ಲಿ ಎಲ್ಲ 18 ಆರೋಪಿ ಅಪ್ರಾಪ್ತರನ್ನು ಬಂಧಿಸಲಾಗಿದೆ ಮತ್ತು ವಿಚಾರಣೆ ನಡೆಸಲಾಗ್ತಿದೆ ಅಂತ ಕುಂಟಿ ಎಸ್ಪಿ ಅಮನ್ ಕುಮಾರ್ ತಿಳಿಸಿದ್ದಾರೆ. ಇದು ಈ ಇನ್ಫ್ಲೂಯೆನ್ಸ್ ಹೆಂಗಾಯಿತು, ಇದಕ್ಕೆ ಕಾರಣ ಏನು, ಸೋಷಿಯಲ್ ಮೀಡಿಯಾಗಳ ಇಂಪ್ಯಾಕ್ಟ್ ಈ ಥರ ದಾರಿ ತಪ್ಪುವಂಥ ಕೀಚಕ ಕೃತ್ಯಕ್ಕೆ ಕಾರಣ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಸೋಷಿಯಲ್ ಮೀಡಿಯಾ ಮೇಲಿನ ಕಡಿವಾಣ ಆ ಸಂಬಂಧಪಟ್ಟಂಗೆ ಆದೇಶವನ್ನು ಕೊಟ್ಟಿತ್ತು. ಬಟ್ ಡೆಫಿನೆಟ್ಲಿ ಇಷ್ಟು 5 ಜನ ಹೆಣ್ಮಕ್ಳು 3 ಜನರ ಮೇಲೆ ಸಾಮೂಹಿಕ ಅತ್ಯಾಚಾರ ಘಟನೆ ಮತ್ತು 18 ಜನ ಈ ಟೀಮ್ ಆಗಿ ಇನ್ನು ಅಪ್ರಾಪ್ತ ಯುವಕರು ಸಹ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ದುರಂತದ ವಿಷಯ ಅಂತ ಹೇಳ್ಬೋದು. ಬಟ್ ಅದೆಲ್ಲೇ ಆಗಲಿ ಆಯಾ ಸರ್ಕಾರಗಳು ಅಲ್ಲಿ ಕಾನೂನು ಸುವ್ಯವಸ್ಥೆ ಹೊಣೆ ಹೊರಲೇಬೇಕಾಗತ್ತೆ. ನೋಡಬೇಕು, ಇಂಡಿಯಾ ಮೈತ್ರಿಕೂಟದ ಸರ್ಕಾರ, JMM ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಸರ್ಕಾರಗಳು ಸಮರ್ಥವಾಗಿ ಇಂಥ ಪುಂಟ್ ಪೋಖ್ರಿಗಳನ್ನ ಕಾಮುಕರನ್ನ ಮಟ್ಟ ಹಾಕಲಿಲ್ಲ ಅಂತಂದರೆ ಎಲ್ಲ ಕರ್ನಾಟಕ ಆದರೂ ಅದೇ ಕತೆ ಅಲ್ಲ, ಯಾರಾದರೂ ಅದೇ ಕತೆ. ಯಾವುದೇ ಸರ್ಕಾರಗಳಿರಲಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಿಲ್ಲ ಅಂತಂದರೆ ಇವು ಕಂಟಿನ್ಯೂ ಆಗ್ತವೆ. ಎಲ್ಲರದ್ದು ಹೊಣೆಗಾರಿಕೆ ಇದೆ ಇದ್ರ ಮೇಲೆ. ಇನ್ನು PM ಕಿಸಾನ್ ಕಂತು ಬಿಡುಗಡೆಯಾಗಿದೆ. 9,80,00,000 ರೈತರಿಗೆ ಸರಿಸುಮಾರು 22,000 ಕೋಟಿಗೂ ಅಧಿಕ ಹಣ ರೈತರ ಖಾತೆಗೆ ಜಮೆ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತನ್ನ 2025 ಫೆಬ್ರವರಿ 24ರಂದು ಬಿಹಾರದ ಬಗಲ್ಪುರದಲ್ಲಿ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ದೇಶಾದ್ಯಂತ 2,41,00,000 ಮಹಿಳಾ ರೈತರು ಸೇರಿದಂತೆ 9,80,00,000 ರೈತರು 19ನೇ ಕಂತಿನ ಬಿಡುಗಡೆಯ ಮೂಲಕ ಪ್ರಯೋಜನ ಪಡೆಯಲಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಪಾಲ್ಗೊಳ್ಳುವಿಕೆ ಇಲ್ಲದೆ ನೇರ ವರ್ಗಾವಣೆ ಮೂಲಕ 22,000 ಕೋಟಿಗೂ ಅಧಿಕ ಹಣ ರೈತರ ಖಾತೆಗೆ ಜಮೆ ಆಗಿದೆ. ಒಟ್ಟಾರೆಯಾಗಿ ರೈತರಿಗೆ ಏನು ವರ್ಷಕ್ಕೆ 6,000 ಪ್ರೋತ್ಸಾಹ ಧನವನ್ನು 4 ತಿಂಗಳಿಗೆ ಒಂದ್ಸಾರಿ 2,000 ವರ್ಷಕ್ಕೆ 6,000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಆಗ್ತಾ ಇದೆ. ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರ ಅವರು 4,000 ಸೇರಿಸಿ 10,000 ಹಾಕೋರು ಒಟ್ಟು ಕೇಂದ್ರ ರಾಜ್ಯ ಸೇರಿ. ನಮ್ಮ ಈಗ ರಾಜ್ಯ ಸರ್ಕಾರದ ನಿಲ್ಲಿಸಿದೆ. ಸೊ 6,000 ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಬಟ್ ಇದು ಎಷ್ಟು ಸಾಕಾಗತ್ತೆ ಅನ್ನೋ ಪ್ರಶ್ನೆ ಸಹಜ. ಎಷ್ಟು ಕೊಟ್ಟರು ಸಾಕಾಗಲ್ಲ. ಬಟ್ ಇನ್ನೊಂದಷ್ಟು ಜಾಸ್ತಿ ಮಾಡ್ತಾರೆ, ನೋಡ್ಬೇಕು ಇದನ್ನು. ಯಾಕೆಂತಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 24,000 ಕೊಡ್ತಿದೆ ಹೆಣ್ಮಕ್ಳಿಗೆ ಗ್ಯಾರಂಟಿ ಹಣದ ಮೂಲಕ. ಸೊ ಹಾಗಾಗಿ ನರೇಂದ್ರ ಮೋದಿ ಈ ಫಂಡನ್ನು ರೈಸ್ ಮಾಡ್ತಾರೆ ಮುಂದೆ ಅಂತ ನೋಡಬೇಕು. ಬಟ್ 9,80,00,000 ರೈತರಿಗೆ ಅನುಕೂಲ ಆಗ್ತಿರೋದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಎಲ್ರಿಗೂ ಬೊಜ್ಜು ಜಾಸ್ತಿ ಆಗ್ತಿದೆ. ಬೊಜ್ಜು ಈ ಸ್ಥೂಲಕಾಯದಿಂದಾಗಿ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ಇನ್ನು 10% ಎಣ್ಣೆ ಬಳಸೋದನ್ನು ಕಡಿಮೆ ಮಾಡಿ ಅಂತ ನರೇಂದ್ರ ಮೋದಿಯವರು ಅಡಿಗೆ ಎಣ್ಣೆಯನ್ನು ಬಳಸೋದನ್ನು ಕಡಿಮೆ ಮಾಡಿ ಅಂತ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಮೋದಿಯನ್ನು ಮೆಚ್ಚಿಕೊಳ್ಳುವವರು 10% ಎಣ್ಣೆ ಕಡಿಮೆ ಹಾಕ್ಬೋದೇನೋ, ಮೋದಿ ಮೇಲೆ ಸೆಟ್ಟಿರೋರು 10% ಎಣ್ಣೆ ಎಕ್ಸ್ಟ್ರಾ ಬಳಸ್ಬೋದೇನೋ. ಯಾಕೆಂದರೆ ವಿಚಿತ್ರ ಅಲ್ಲ, ಸಮ್ಟೈಮ್ ಪ್ರಧಾನಿ ಹೇಳ್ದಂಗೆ ಮಾಡ್ತಾರೆ, ಕೆಲವರು ಪ್ರಧಾನಿ ವಿರುದ್ಧವಾಗಿ ಮಾಡ್ತಾರೆ. ಬಟ್ ವಿಷಯ ಏನು ಎತ್ತ ಅಂತ ನೋಡೋದಾದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಥೂಲಕಾಯತೆಯ ವಿರುದ್ಧ ಪ್ರಮುಖ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಕೈಗಾರಿಕೋದ್ಯಮಿ ಆನಂದ್ ಮಹೀಂದ್ರ, ಪ್ರಸಿದ್ಧ ಗಾಯಕಿ ಶ್ರೇಯಾ ಘೋಷಾಲ್, ನಟ ಮೋಹನ್ ಲಾಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳ 10 ಪ್ರಮುಖ ವ್ಯಕ್ತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನೇಮಕ ಮಾಡಿದ್ದಾರೆ. ಒಂದು ದಿನ ಮೊದಲು ಪ್ರಧಾನಿ ಮೋದಿ ಅವರು ಬೊಜ್ಜು ತಪ್ಪಿಸಲು ಜನರು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಘೋಷಣೆ ಮಾಡಿದ್ರು. ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪ್ರಧಾನಮಂತ್ರಿ ಸ್ಥೂಲಕಾಯತೆಯ ವಿರುದ್ಧದ ಹೋರಾಟವನ್ನು ಬಲಪಡಿಸಲು ಮತ್ತು ಆಹಾರದಲ್ಲಿ ತೈಲ ಬಳಕೆಯನ್ನು ಕಡಿಮೆ ಮಾಡುವ ಬಗ್ಗೆ ಜಾಗೃತಿ ಮೂಡಿಸಲು ನಾನು ಕೆಲವರನ್ನ ನೇಮಿಸಲು ಬಯಸ್ತೇನೆ. ನಮ್ಮ ಆಂದೋಲನ ಬೆಳೆಯಲು ಇನ್ನೂ 10 ಜನರನ್ನು ನಾಮನಿರ್ದೇಶನ ಮಾಡುವಂತೆ ನಾನು ಅವರನ್ನು ವಿನಂತಿಸ್ತೇನೆ ಅಂತ ಭೋಜ್ಪುರಿ ಗಾಯಕಿ, ನಟಿ, ನಿರ್ವಾಹ, ಶೂಟರ್ ಮನು ಬಾಕರ್, ವೆಟ್ ಲಿಫ್ಟರ್ ಮೀರಾಬಾಯಿ ಜಾನು, ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ, ನಟ ಆರ್ ಮಾಧವನ್, ಗಾಯಕಿ ಶ್ರೇಯಾ ಘೋಷಾಲ್ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಸಂಸದೆ ಸುಧಾ ಮೂರ್ತಿ ಅವರು ಅವರ ಪ್ರಧಾನಿ ನರೇಂದ್ರ ಮೋದಿ ನಾಮನಿರ್ದೇಶನ ಮಾಡಿ ಇತರ ವ್ಯಕ್ತಿಗಳನ್ನು ಸೇರಿಸಿದ್ದಾರೆ. ಸ್ಥೂಲಕಾಯತೆಯ ವಿರುದ್ಧ ಪ್ರಬಲವಾಗಿ ಪ್ರತಿಪಾದಿಸತಕ್ಕಂಥ ಪ್ರಧಾನಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಮ್ಮ ಆಹಾರದಲ್ಲಿ ಕಡಿಮೆ ಎಣ್ಣೆಯನ್ನು ಬಳಸುವಂತೆ ಮತ್ತು ಇತರ 10 ಜನರಿಗೆ ಸವಾಲು ಹಾಕುವಂತೆ ಜನರನ್ನು ಒತ್ತಾಯಿಸಿದರು. ಎಣ್ಣೆ ಜಾಸ್ತಿ ಬಳಸಷ್ಟು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ 10% ಎಣ್ಣೆ ಕಡಿಮೆ ಮಾಡಿದ್ರೆ ಒಂದಷ್ಟು ಆರೋಗ್ಯ ಕಾಪಾಡ್ಕೋಬಹುದು ಅಂತ. ಸೊ ಹಾಗಾಗಿ ಯಾರ್ಯಾರು ಪಾಲನೆ ಮಾಡ್ತಾರೆ ನೋಡಬೇಕು. ಸಿಟ್ಟಿರೋರು ಅದು 10% ಎಕ್ಸ್ಟ್ರಾ ಆಯಿಲ್ ಬಳಸ್ತಾರೆ ಅಷ್ಟೇ. ಮೋದಿ ಹೇಳೋದೆಲ್ಲ ನಾವು ಕೇಳಬೇಕಾ ಅಂತ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು, ಅತಿಯಾಗಿ ಎಣ್ಣೆಯನ್ನು ಬಳಸಬಾರದು, ಬೊಜ್ಜು ಬರುತ್ತೆ, ತೊಪ ಹಾಕ್ತಾರೆ ಅನವಶ್ಯಕವಾಗಿ ಅಂತ. ಸೊ ಹಾಗಾಗಿ
ನೋಡಬೇಕು, ನೀವೇನು ಹೇಳ್ತೀರಿ? ಎಣ್ಣೆ ಹೆಚ್ಚು ಬಳಸೋದ್ರಿಂದ ಆರೋಗ್ಯಕ್ಕೆ ಸಮಸ್ಯೆ ಅನ್ನೋದು ಸಹಜವಾಗಿ ವೈದ್ಯರು ಹೇಳ್ತಾರೆ, ಮೋದಿ ಹೇಳೋದಂತೇನಲ್ಲ. ಸೊ ನೀವು ಎಣ್ಣೆಯನ್ನು ಇನ್ನು ಮುಂದೆ 10% ಕಡಿಮೆ ಬಳಸ್ತೀರಾ, ಇಲ್ಲ ಮೋದಿಯವ್ರು ಹೇಳೋರು ಅಂದ್ಬಿಟ್ಟು ವಿರುದ್ಧವಾಗಿ ಏನಾದ್ರು 10% ಎಕ್ಸ್ಟ್ರಾ ಬಳಸ್ತೀರಾ? ಕಾಮೆಂಟ್ ಮಾಡಿ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗಿಯಾಗುವಂಥ ವಿದೇಶಿಯರನ್ನ ಅಪಹರಣ ಮಾಡೋಕ್ಕೆ ಸ್ಕೆಚ್ ಹಾಕಿರುವಂಥ ವಿಷಯ ಇದೀಗ ಬಹಿರಂಗವಾಗಿದೆ. ಇದು ಆತಂಕಕ್ಕೆ ಕಾರಣ ಆಗಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025 ಅಲ್ಲಿ ಭಾಗವಹಿಸುವ ವಿದೇಶಿ ಅತಿಥಿಗಳನ್ನು ವಿವೇಚನೆಗಾಗಿ ಅಪಹರಿಸಲು ಸಕ್ರಿಯ ರಹಸ್ಯ ಗುಂಪುಗಳು ಸಂಚು ರೂಪಿಸಿವೆ ಎಂಬ ಆರೋಪದ ಬಗ್ಗೆ ಪಾಕಿಸ್ತಾನದ ಗುಪ್ತಚರ ಬ್ಯೂರೋ ಸೋಮವಾರ ದೇಶದ ಭದ್ರತಾ ಪಡೆಗಳಿಗೆ ಎಚ್ಚರಿಕೆ ನೀಡಿದೆ. ತೆಹ್ರೀಕ್ ತಾಲಿಬಾನ್ ಟಿಟಿಪಿ, ಪಾಕಿಸ್ತಾನ, ಐಸಿಸ್ ಮತ್ತು ಇತರ ಬಲೂಚಿಸ್ತಾನ ಮೂಲದ ಗುಂಪುಗಳು ಸೇರಿದಂತೆ ಹಲವಾರು ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಎಚ್ಚರಿಕೆ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಗುಪ್ತಚರ ಎಚ್ಚರಿಕೆಗೆ ಪ್ರತಿಕ್ರಿಯೆಗಾಗಿ ಪಾಕಿಸ್ತಾನದ ಭದ್ರತಾ ಪಡೆಗಳು ಆಟಗಾರರ ಮತ್ತು ಅವರ ಜೊತೆಗಿರುವ ಸಿಬ್ಬಂದಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ರೇಂಜರ್ಗಳು ಮತ್ತು ಸ್ಥಳೀಯ ಪೊಲೀಸರು ಸೇರಿದಂತೆ ಉನ್ನತ ಮಟ್ಟದ ರಕ್ಷಣಾ ತಂಡಗಳನ್ನು ನಿಯೋಜಿಸಿವೆ. 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಆತಿಥ್ಯ ವಹಿಸಲಿದ್ದು, ಇದು ದೇಶದ ಕ್ರಿಕೆಟ್ ಭೂದೃಶ್ಯದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಆದಾಗ್ಯೂ ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ದೇಶದ ಸಾಮರ್ಥ್ಯದ ಬಗ್ಗೆ ಈಗ ಕಳವಳಗಳು ಹೆಚ್ಚುತ್ತಿವೆ. 2024ರಲ್ಲಿ ಚೀನಾದ ಇಂಜಿನಿಯರ್ಗಳ ಮೇಲೆ ನಡೆದ ದಾಳಿ ಮತ್ತು ಲಾಹೋರ್ನಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡದ ಮೇಲೆ 2009ರಲ್ಲಿ ನಡೆದ ದಾಳಿಯಂತಹ ಘಟನೆಗಳು ಅಂತಾರಾಷ್ಟ್ರೀಯ ಟೂರ್ನಿಗಳನ್ನು ಆಯೋಜಿಸಲು ದೇಶದ ಭದ್ರತಾ ಸನ್ನದ್ಧತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿವೆ. ಏನೂ ಮಾಡೋಕ್ಕಲ್ಲ, ಪಾಕಿಸ್ತಾನ ಶಾಂತಿ ನೆಮ್ಮದಿಗಿಂತ ಇಂಥ ಆಟಗಳಿಂದನೇ ಸೌಂಡು. ಸೊ ಹಾಗಾಗಿ ಪಾಪ ಅಲ್ಲಿಗೆ ಹೋಗೋರು ಹುಷಾರಾಗಿರ್ಬೇಕಷ್ಟೆ. ನಮ್ಮವರಂತೂ ಹೋಗಲ್ಲ, ನಮ್ಮವ್ರು ಎಷ್ಟು ಕೊಟ್ಟರು ಅಲ್ಲಿಗೆ ಹೋಗಲ್ಲ ಪಾಕಿಸ್ತಾನಕ್ಕೆ. ಹಾಗಾಗಿ ಭಾರತೀಯರನ್ನೇ ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು, ಬಟ್ ನಮ್ಮವ್ರು ಅಲ್ಲಿಗೆ ಹೋಗಲ್ಲ. ಬಟ್ ಬೇರೆಯವ್ರನ್ನೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಬಟ್ ಇದು ಎಷ್ಟು ಮಟ್ಟಿಗೆ ಹ್ಯಾಂಡಲ್ ಮಾಡುತ್ತೆ ಪಾಕಿಸ್ತಾನ ಅಂತ ಕಾದು ನೋಡಬೇಕು. ಇನ್ನು ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ನಡೀತಾನೆ ಇದೆ. ಬಟ್ ಈ ಯುದ್ಧವನ್ನು ನಿಲ್ಲಿಸುವ ಲಕ್ಷಣ ಕಾಣ್ತಾ ಇದೆ. ಯಾಕೆ ಅಂತಂದರೆ ಶಾಂತಿಗಾಗಿ ಉಕ್ರೇನ್ ಮಂತ್ರವನ್ನು ಪಠಿಸುತ್ತಿದೆ. ರಷ್ಯಾ ಯಾವ ಮಟ್ಟಿಗೆ ಕೋಪರೇಟ್ ಮಾಡುತ್ತೆ ಅಂತ ನೋಡಬೇಕು. ಎಸ್, ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸೋಮವಾರ ರಷ್ಯಾದೊಂದಿಗಿನ ಎಲ್ಲಾ ಯುದ್ಧ ಕೈದಿಗಳನ್ನು ಸಂಪೂರ್ಣವಾಗಿ ವಿನಿಮಯ ಮಾಡಿಕೊಳ್ಳಲು ಪ್ರಸ್ತಾಪಿಸಿದ್ದಾರೆ. ಇದು ಉಭಯ ದೇಶಗಳ ನಡುವಿನ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಕ್ರಿಯೆ ಪ್ರಾರಂಭ ಅಂತ AFT ವರದಿ ಮಾಡಿದೆ. ರಷ್ಯಾದ ಆಕ್ರಮಣದ 3ನೇ ವಾರ್ಷಿಕೋತ್ಸವದಂದು ಕೈವ್ನಲ್ಲಿ ನಡೆದ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜೆಲೆನ್ಸ್ಕಿ, ರಷ್ಯಾ ಎಲ್ಲ ಉಕ್ರೇನಿಯನ್ ಕೈದಿಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಉಕ್ರೇನ್ ಅದೇ ರೀತಿ ಮಾಡಲು ಸಿದ್ಧವಾಗಿದೆ ಎಂದು ಹೇಳಿದರು. ರಷ್ಯಾ ಉಕ್ರೇನಿಯರನ್ನ ಬಿಡುಗಡೆ ಮಾಡಬೇಕು, ಉಕ್ರೇನ್ ಎಲ್ಲರಿಗೂ ಎಲ್ಲವನ್ನ ವಿನಿಮಯ ಮಾಡಿಕೊಳ್ಳಲು ಸಿದ್ಧವಾಗಿದೆ. ಇದು ಪ್ರಾರಂಭಿಸಲು ನ್ಯಾಯಯುತ ಮಾರ್ಗವಾಗಿದೆ ಅಂತ ಜೆಲೆನ್ಸ್ಕಿ AFTಗೆ ತಿಳಿಸಿದರು. ಈ ವರ್ಷ ಉಕ್ರೇನ್ನಲ್ಲಿ ನಿಜವಾದ ಮತ್ತು ಶಾಶ್ವತ ಶಾಂತಿಯ ಪ್ರಾರಂಭವಾಗಬೇಕು ಅಂತ ಅವರು ಹೇಳಿದರು. ರಷ್ಯಾದ ಆಕ್ರಮಣದ 3ನೇ ವಾರ್ಷಿಕೋತ್ಸವದಂದು ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ EU ನಾಯಕರು ಕೈವಿಗೆ ಆಗಮಿಸಿದಾಗ ಜೆಲೆನ್ಸ್ಕಿ ತಮ್ಮ ದೇಶದ ಪ್ರತಿರೋಧ ಮತ್ತು ವೀರತ್ವವನ್ನು ಶ್ಲಾಘನೆ ಮಾಡಿದರು. ಯಾರೂ ನಿಲ್ಲಿಸಲ್ಲ ಯುದ್ಧಗಳನ್ನ, ಅವರವರೇ ನಿಲ್ಲಿಸ್ಕೋಬೇಕು ಅನ್ನೋ ಸನ್ನಿವೇಶ ಬಂದ್ಬಿಟ್ಟಿದೆ. ರಷ್ಯಾ ಕೂಡ ಭಾಳ ಹೊಡೆತ ತಿಂದಿದೆ, ಉಕ್ರೇನ್ ಕೂಡ ಭಾರಿ ನಷ್ಟವನ್ನು ಅನುಭವಿಸಿದೆ. ಅವರವರ ಮಾತುಕತೆ ನಡುವೆ ಇದು ಮುಗಿಬೇಕು. ಯಾಕೆಂದರೆ ಯಾರೂ ದೊಡ್ಡಣ್ಣ ಇಲ್ಲ. ಅಮೇರಿಕ ನನ್ನ ದೇಶ ಮೊದಲು ಅನ್ನೋ ಸಿದ್ಧಾಂತಕ್ಕೆ ಬದ್ಧ ಆಗಿದೆ. ಹಾಗಾಗಿ ಅಮೇರಿಕ ನಂಬ್ಕೊಂಡು ಉಕ್ರೇನ್ ಕೂಡ ಎಗರಾಡಂಗಿಲ್ಲ. ರಷ್ಯಾ ಕೂಡ ಈಗಾಗಲೇ ತಾನು ಪ್ರಬಲ ಅಂತ ಅಂದ್ಕೊಂಡಿರೋ, ಉಕ್ರೇನ್ ಮೇಲೆ ಯುದ್ಧ ಮಾಡಿದ್ಮೇಲೆ ಗೊತ್ತಾಯಿತು ರಷ್ಯಾ ತಾನು ಅಂದುಕೊಂಡಷ್ಟು ಪ್ರಬಲ ಅಲ್ಲ ಅಂತ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಯುದ್ಧ ಪರಿಹಾರ ಅಲ್ಲ. ಹಾಗಾಗಿ ಎರಡೂ ದೇಶದ ಶಾಂತಿ ನೆಲೆಸಬೇಕು ಅನ್ನೋದು ನಮ್ಮ ಭಾರತೀಯರು ಕೂಡ ನಿಲುವು ಕೂಡ ಅದೇ ಆಗಿದೆ ಅಂತ ಹೇಳ್ತಾ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಮುಗಿಸುವಂಥ ಸಮಯ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.